ಬದುಕಿನಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲರೂ ಬಯಸೋದು ಇಷ್ಟ. ನಮ್ಮ ಪ್ರಯತ್ನಕ್ಕೆ ಭಗವಂತ ಅನುಗ್ರಹ ಜೊತೆಗೆ ನಮ್ಮ ಪ್ರಯತ್ನ. ಶ್ರೀರಾಮಚಂದ್ರ ಕಾಡು ಜನರ, ಗಿರಿಜನರ ಉದ್ಧಾರಕ್ಕೋಸ್ಕರ ಇಲ್ಲ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳಿಕೊಂಡು ಹೊರಟು ನಿಂತ. ಕೃಷ್ಣ ಅಂತ ಇದ್ದಾನೆ, ರಾಜ್ಯದ ಆಸೆಯಿಂದಾಗಿ ಕಂಸನ ಸಂಹಾರ ಮಾಡಿದ್ದಲ್ಲ, ರಾಜ್ಯದ ಆಸೆಯಿಂದ ಜರಾಸಂಧನ ಸಂಹಾರ ಮಾಡಿದ್ದಲ್ಲ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮ್ಮೆಲ್ಲರಿಗೂ ಕೂಡ ಬದುಕಿನಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲರೂ ಬಯಸೋದು ಇಷ್ಟನೇ. ಬದುಕು ನೆಮ್ಮದಿಯಿಂದ ಬದುಕುವಂತಾಗಬೇಕು. ಅದಕ್ಕೋಸ್ಕರ ನಮ್ಮ ಪ್ರಯತ್ನ ನಡೆದೇ ಇರತ್ತೆ. ನಮ್ಮ ಪ್ರಯತ್ನ ಯಶಸ್ವಿ ಆಗೋದು ಅದು ಭಗವಂತ ಅನುಗ್ರಹವೂ ಕೂಡ ಜೊತೆಯಲ್ಲಿ ಇದ್ದರೆ. ನಮ್ಮೆಲ್ಲರಿಗೂ ಕೂಡ ಮೂಲ ಗ್ರಂಥ ಭಗವದ್ಗೀತೆ. ಶ್ರೀಕೃಷ್ಣ ಈಗ ತಾನೇ ಹೇಳಿದಂತೆ ಕೃಷ್ಣಂ ವಂದೇ ಜಗದ್ಗುರುಂ, ಜಗತ್ತಿಗೇನೆ ಮಾರ್ಗದರ್ಶನ ಮಾಡಿರುವ ಶ್ರೀಕೃಷ್ಣ ಅಂತ ಇದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಸಂಜಯನಾಡಿದ ಮಾತು ಶ್ರೀಮದ್ ಭಗವದ್ಗೀತೆಯಲ್ಲಿ. ಕೌರವರಿಗೂ ಪಾಂಡವರಿಗೂ ಯುದ್ಧದ ಸಿದ್ಧತೆ ನಡೆದಿದೆ. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಯಾರಿಗೆ ಜಯ? ಸಂಜಯ ಏನನ್ನಬೇಕು? ಒಂದೋ ಪಾಂಡವರಿಗೆ ಜಯ ಅನ್ನಬೇಕು, ಕೃಷ್ಣನಿಗೆ ಇಲ್ಲ ಕೌರವರಿಗೆ ಜಯ ಅಂತ ಹೇಳಬೇಕು. ಹಾಗೆ ಹೇಳದೆ ಈ ಮಾತನ್ನಂತ ಇದ್ದಾನೆ, ಎಲ್ಲಿ ಕೃಷ್ಣನಿದ್ದಾನೋ, ಎಲ್ಲಿ ಅರ್ಜುನ ಇದ್ದಾನೋ ಅಲ್ಲಿ ಜಯ. ಎಂತಹ ಕೃಷ್ಣ? ಯೋಗೇಶ್ವರ ಕೃಷ್ಣ, ಅನುಗ್ರಹೋನ್ಮುಖನಾದ ಭಗವಂತ. ಕೃಷ್ಣ ನಾರಾಯಣ, ಅರ್ಜುನ ನರ. ನರ ಹೇಗಿರಬೇಕು? ಧನುರ್ಧಾರಿಯಾಗಿರಬೇಕು, ಅಂದರೆ ಪ್ರಯತ್ನಶೀಲನಾಗಿರಬೇಕು. ನಾರಾಯಣ ಅವನು ಅನುಗ್ರಹೋನ್ಮುಖನಾಗಿರ್ತಾನೆ. ಅನುಗ್ರಹ, ಭಗವಂತನ ಅನುಗ್ರಹ, ಮಾನವರ ಪ್ರಯತ್ನ ಎರಡೂ ಜೊತೆ ಸೇರಿದು ಅಂತಂದರೆ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ, ಎಲ್ಲ ಬಗೆಯ ಸಮೃದ್ಧಿ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಪ್ರಯತ್ನವನ್ನು ನಡೆಸೇ ಇರ್ತೀವಿ. ನಮ್ಮ ಪ್ರಯತ್ನ ಎಲ್ಲಕ್ಕೂ ಕೂಡ ಜಯ ಸಿಗುವುದಕ್ಕೋಸ್ಕರ ಭಗವಂತ ಅನುಗ್ರಹವನ್ನೂ ಸಂಪಾದನೆ ಮಾಡಬೇಕು. ಹಕ್ಕಿ ಹಾರುವುದಕ್ಕೆ ಎರಡು ರೆಕ್ಕೆ, ಒಂದು ಎಡಗಡೆಯ ರೆಕ್ಕೆ, ಇನ್ನೊಂದು ಬಲಗಡೆಯ ರೆಕ್ಕೆ. ಯಾವುದು ಮುಖ್ಯ ಕೇಳಿದರೆ ಎಡಗಡೆದ್ದೋ ಬಲಗಡೆದ್ದೋ? ಇಲ್ಲ, ಎರಡೂ ಮುಖ್ಯವೇ. ಅದರಂತೆ ನಮ್ಮ ಪ್ರಯತ್ನಕ್ಕೆ ಭಗವಂತ ಅನುಗ್ರಹ ಜೊತೆಗೆ ನಮ್ಮ ಪ್ರಯತ್ನ ಎರಡೂ ಜೊತೆಯಾಗಿ ಸಾಗಿದಾಗ ಎಲ್ಲ ಬಗೆಯ ಸಮೃದ್ಧಿ ದೊರಕತ್ತೆ. ನಮ್ಮೆಲ್ಲರಿಗೂ ಕೂಡ ಅತಿ ಹತ್ತಿರದಲ್ಲಿ ಬೇಕಾಗಿರುವವನು ಒಂದು ರಾಮ, ಇನ್ನೊಬ್ಬ ಕೃಷ್ಣ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೆ ಅಂತ ದಾಸರು ಹಾಡ್ತಾ ಇದ್ದಾರೆ. ರಾಮ ತಾನು ಸಾರ್ವಭೌಮನಾಗಿ ಮೆರೆಯಬಹುದಿತ್ತು. ಕಾಡಿಗೆ ಹೋಗು ಅಂತ ಹೇಳಿರತಕ್ಕಂತಹ ದಶರಥನೇ, ಇಲ್ಲ ಇದು ನಾನು ಮನಃಪೂರ್ವಕವಾಗಿ ಹೇಳಿದಂತಹ ಮಾತಲ್ಲ, ಕೈಕೇಯಿಯ ಒತ್ತಡಕ್ಕೆ ಬಲಿಪಶುವಾಗಿ ನಾನು ನೀನು ಕಾಡಿಗೆ ಹೋಗು ಅಂತ ಹೇಳಿರುವಂತಹದ್ದು. ಆದರೆ ನೀನು ಕಾಡಿಗೆ ಹೋಗಬೇಡ, ನನ್ನನ್ನು ಬೇಕಾದರೆ ಸೆರೆಯಲ್ಲಿರಿಸಿ ನೀನೇ ರಾಜ್ಯವನ್ನು ಆಳಬೇಕು. ಹೀಗೆ ಹೇಳಿದರೂ ಕೂಡ ಶ್ರೀರಾಮಚಂದ್ರ ಕಾಡು ಜನರ, ಗಿರಿಜನರ ಉದ್ಧಾರಕ್ಕೋಸ್ಕರ ಇಲ್ಲ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳಿಕೊಂಡು ಹೊರಟು ನಿಂತ. ಎಲ್ಲರನ್ನೂ ಕೂಡ, ಪ್ರಜೆಗಳು ಅಂದರೆ ಯಾರು? ಊರೊಳಗಿರುವವರಷ್ಟೇ ಪ್ರಜೆಗಳಲ್ಲ, ಕಾಡುಗುಡ್ಡಗಳಲ್ಲಿರುವವರು ಕೂಡ ನಮ್ಮ ಪ್ರಜೆಗಳೇ. ಗುಹ, ಶಬರಿ, ಋಷಿಮುನಿಗಳು ಎಲ್ಲರೂ ಕೂಡ ಪ್ರೀತಿಯಿಂದ ಕಂಡು ಅವರೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿ ಅವರವರಿಗೆ ಅನುಗ್ರಹವನ್ನು ಮಾಡಿದ. ಶಬರಿ ಬಳಿ ಬಂದ ಕೇಳ್ತಾ ಇದ್ದಾನೆ, ನಿನ್ನ ತಪಸ್ಸೆಲ್ಲವೂ ಕೂಡ ಸುಲಲಿತವಾಗಿ ಸಾಗ್ತಾ ಇದೆಯೇ? ಶಬರಿಗಿದ್ದಂತಹ ಫಲವನ್ನು ತಾನು ಸ್ವೀಕರಿಸಿದ. ಗುಹನನ್ನು ನನ್ನ ಅಪ್ಪನ ಮಿತ್ರ ಅಂತ ಹೇಳಿಕೊಂಡು ಆಲಿಂಗಿಸಿಕೊಂಡ. ಶ್ರೀರಾಮಚಂದ್ರ ಹೀಗೆ ತನ್ನ ಆದರ್ಶವನ್ನು 14 ವರ್ಷಗಳ ಕಾಲ ಕಾಡುಗುಡ್ಡಗಳಲ್ಲಿ ಸಂಚರಿಸಿ ಅವರೆಲ್ಲರನ್ನು ಕೂಡ ಅಭ್ಯಾಸ ಮಾಡಿ
ರಾಮರಾಜ್ಯವನ್ನು ನಿರ್ಮಾಣ ಮಾಡಿದರೆ ಕೃಷ್ಣ ಅವತರಿಸಿದ್ದು ಮಧುರಾ ನಗರದಲ್ಲಿ. ಆದರೆ ನಗರದಲ್ಲಿ ಇರಲಿಲ್ಲ, ಮರುಕ್ಷಣ ಎದ್ದುಕೊಂಡು ನಂದಗೋಕುಲಕ್ಕೆ ಹೋದ. ಎಲ್ಲಿ ಗೋವುಗಳು ಅವುಗಳ ಪೋಷಣೆ ನಡೀತಾ ಇದೆ, ಅಲ್ಲಿ ನಾ ಇರ್ತೇನೆ. ನಂದಗೋಕುಲಕ್ಕೆ ಹೋಗಿ ಸೇರಿಕೊಂಡ. ನಂದಗೋಕುಲವನ್ನು ಆನಂದ ಗೋಕುಲವನ್ನಾಗಿ ಮೆರೆಸಿದ. ಇಂದ್ರನ ಉತ್ಸವದ ತಯಾರಿ ನಡೆದಿತ್ತು. ಎಲ್ಲರನ್ನು ಕೇಳ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದೀರಿ? ಇಲ್ಲ, ನಾವು ಇಂದ್ರನ ಉತ್ಸವವನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷದಂತೆ. ಅವನು ಕೇಳ್ತಾ ಇದ್ದಾನೆ, ನಮಗೆ ಬದುಕು ಕೊಡ್ತಾ ಇರುವಂತಹದ್ದು ಗೋವುಗಳು, ಗೋವೃಷಭಗಳು. ಗೋವುಗಳಿಗೆ ಸಮೃದ್ಧವಾದ ಮೇವನ್ನು ನೀಡ್ತಾ ಇರುವಂತಹದ್ದು ಆ ಗೋವರ್ಧನ ಗಿರಿ. ಅಲ್ಲಿ ನಾವು ಭಗವಂತನ ಆರಾಧನೆ ಮಾಡಿದ್ದೀವೋ? ಇಲ್ಲ. ನಾವೆಲ್ಲ ಗೋವುಗಳು ನೀಡಿರತಕ್ಕಂತಹ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದನ್ನು ಮಾರಿ ಬಂದ ದುಡ್ಡಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ನಾವು ಗೋವುಗಳ ಪೂಜೆ ಮಾಡಬೇಕು ಈ ವರ್ಷ. ಗೋವುಗಳನ್ನ ಸಲಹತಾ ಇರುವಂತಹ ಸಮೃದ್ಧವಾದ ಮೇವನ್ನು ನೀಡ್ತಾ ಇರುವ ಗೋವರ್ಧನ ಗಿರಿಯ ಪೂಜೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ತನ್ನ ಸೂಚನೆಯನ್ನು ಕೊಟ್ಟ. ಗೋಪಾಲಕರೆಲ್ಲರೂ ಕೂಡ ಕೃಷ್ಣನ ಮಾತು ಅಂತಂದ್ರೆ ಅದು ವೇದದ ಮಾತಿಗಿಂತಲೂ ದೊಡ್ಡದು ಹಾಗೆ ಭಾವಿಸಿ ಇಂದ್ರನ ಉತ್ಸವಕ್ಕೆ ಏನು ತಯಾರಿ ನಡೆದಿತ್ತೋ ಅದೇ ತಯಾರಿಯಿಂದ ಗೋವುಗಳ ಉತ್ಸವ, ಗೋವರ್ಧನ ಗಿರಿಯ ಉತ್ಸವವನ್ನು ಮಾಡಿದೆ. ಶ್ರೀಕೃಷ್ಣ ತಾನು ವಿಶೇಷ ರೂಪದಿಂದ ಗೋವರ್ಧನ ಗಿರಿಯ ಒಳಗೆ ಸನ್ನಿಹಿತನಾಗಿ ಇದ್ದುಕೊಂಡು ಮಾಡಿದ ಪೂಜೆಯನ್ನೆಲ್ಲ ತಾನು ಸಂತೋಷದಿಂದ ಸ್ವೀಕರಿಸಿದ. ಅವರೆಲ್ಲರೂ ಕೂಡ ಅನುಗ್ರಹಿಸಿದ. ಜರಾಸಂಧ ಒಂದೆಡೆ ರಾಜಕುಮಾರರನ್ನೆಲ್ಲ ಸೆರೆ ಹಿಡಿದು ತಾನಾಗಿ ಮೆರೆದಾಡ್ತಾ ಇದ್ದ. ಇನ್ನೊಂದೆಡೆ ನರಕಾಸುರ ರಾಜಕುಮಾರಿಯರನ್ನೆಲ್ಲ ಸೆರೆ ಹಿಡಿದು ಬಂಧನದಲ್ಲಿಟ್ಟಿದ್ದ. ಕೃಷ್ಣ ಆ ಕಡೆ ಜರಾಸಂಧನನ್ನೂ ಸಂಹಾರ ಮಾಡಿಸಿ ಸೆರೆಯಲ್ಲಿದ್ದವರನ್ನೆಲ್ಲ ಬಿಡಿಸಿದ. ಈ ಕಡೆ ನರಕಾಸುರನನ್ನೂ ಸಂಹಾರ ಮಾಡಿ ಆ ಎಲ್ಲ ರಾಜಕುಮಾರಿಯರನ್ನು ಬಿಡಿಸಿದ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ ಅವರ ಸೇವೆಗೆ ನಾನು ಸಿದ್ಧ. ಕಂಸನಿಂದ ಪೀಡಿತರಾಗಿರುವ ಜನ ಒಬ್ಬರಲ್ಲ, ಇಬ್ಬರಲ್ಲ, ಎಲ್ಲರೂ ಕೂಡ ಪೀಡಿತರಾಗಿದ್ದರು ಕಂಸನಿಂದಾಗಿ. ಕಂಸನ ಸಂಹಾರ ಅನಿವಾರ್ಯವಾಗಿ ಹೋಯಿತು. ಸಂಹಾರ ಮಾಡಿದ ಮೇಲೆ ತಾನು ರಾಜನಾಗಬಹುದಿತ್ತು. ಆದರೆ ಕೃಷ್ಣ ತಾನು ರಾಜನಾಗಿಲ್ಲ. ಯಾರು ಕಂಸ ಅವನ ಅಪ್ಪನನ್ನೇ ಸೆರೆಮನೆಯಲ್ಲಿ ಇಟ್ಟು ತಾನು ರಾಜ್ಯವಾಳ್ತಾ ಇದ್ದ. ಕೃಷ್ಣ ಆ ಉಗ್ರಸೇನನ್ನೇ ತಂದು ಸಿಂಹಾಸನದಲ್ಲಿ ಕೂಡಿಸಿದ. ಉಗ್ರಸೇನ ಹೇಳಿದ, ಇಲ್ಲ, ಕಂಸನ ಸಂಹಾರ ಮಾಡಿದ್ದಿ, ಈಗ ರಾಜ್ಯ ನಿನ್ನದ್ದಾಗಿದೆ, ರಾಜ್ಯವನ್ನು ನೀನೇ ಆಳು. ಕೃಷ್ಣ ಅಂತ ಇದ್ದಾನೆ, ಇಲ್ಲ, ಅಹಂ ಸಯೇವ ಗೋಪಾಲಃ, ನಾನು ಗೋಪಾಲಕನಾಗಿ ಇರ್ತೇನೆ, ರಾಜ್ಯಭಾರ ನೀನು ಮಾಡು. ರಾಜ್ಯದ ಆಸೆಯಿಂದಾಗಿ ಕಂಸನ ಸಂಹಾರ ಮಾಡಿದ್ದಲ್ಲ, ರಾಜ್ಯದ ಆಸೆಯಿಂದ ಜರಾಸಂಧನ ಸಂಹಾರ ಮಾಡಿದ್ದಲ್ಲ.